ಎಲ್ರಿಗೂ ನಮಸ್ಕಾರ. ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಬಹಳಷ್ಟು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು. ಯಾಕಂತ ಹೇಳಿದ್ರೆ ಈ ರಾಜ್ಯದ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕ್ಯಾನ್ಸರ್ ಎಷ್ಟು ಫಾಸ್ಟಾಗಿ ಹರಳ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕಂಡು ಹಿಡ್ದಿರೋದು. ಇದು ಹೆಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ನೀವು ಎಲ್ಲಿ ಬೇಕಾದರೂ KFCಗಳಲ್ಲಿ, ಮಾಮ್ಸಲ್ಲಿ, ಬರ್ಗರ್ ಬಿರಿಯಾನಿಯಲ್ಲಿ, ಟೆಕೋಬೆಲ್ಲಲ್ಲಿ, ಇನ್ನು ಡಿಮಾರ್ಟ್ಗಳಲ್ಲಿ, ಇನ್ನು ಸ್ಟಾರ್ ಬಜಾರ್ಗಳಲ್ಲಿ ಎಲ್ಲ ಹೋಗಿ ಚಿಕನ್ನು ತಿಂತಿರಲ್ಲ, ಅದು ಬೇಯಿಸಿರೋ ಅಂಥ ಕುಕ್ಕಿಂಗ್ ಆಯಿಲ್ ಇರ್ತದಲ್ಲ, ಆ ಹುರಿದಿರೋ ಅಂಥ ಆಯಲ್ಲು, ಆ ವೇಸ್ಟ್ ಆಯಲ್ಲು, ಬರ್ನಿಂಗ್ಗೆ ಹೋಗಬೇಕಾಗಿರೋಂಥ ಆಯಲ್ಲು, ಇವತ್ತು ಆ ಆಯಲ್ನ ಬರ್ನಿಂಗ್ ಹೋಗಬೇಕಾಗಿದ್ದಂಥ ಆಯಲ್ನ ಇವತ್ತು ನಿಮ್ಮೆಲ್ರಿಗೂ ಕೂಡ ಮತ್ತೆ ರಿಫೈನ್ ಮಾಡಿ KNPA ಅರೈಸಸ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ, ಅದು ಸಂಸ್ಥೆಯ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಸುಶೀಲ್ ವಿಷ್ಣವ್, ಕೀರ್ತಿ ವಿಷ್ಣವ್ ಅಂತ ಈ ಸ್ಟಾರ್ಟಪ್ ಮಾಡಿ ಇದನ್ನು ಆಯಲ್ ರಿಫೈನ್ ಮಾಡಿ ಮತ್ತೆ ಅದನ್ನು ಬಯೋಡೀಸೆಲ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಕಣ್ಣಿಗೆ ಮಣ್ಣು ಹಚ್ಚಿ ಅದನ್ನು ಮತ್ತೆ ರಿಫೈನ್ ಮಾಡಿ ಇಲ್ಲಿಂದ ಆಯಲ್ಲು ದಿಲ್ಲಿಗೆ, ದಿಲ್ಲಿಂದ ಆಯಲ್ ಇಲ್ಲಿಗೆ, ಇಲ್ಲಿಂದ ಕೇರಳಗೆ, ಕೇರಳದಿಂದ ಗೋವಾಗೆ, ಗೋವಾದಿಂದ ಗುಜರಾತ್ಗೆ, ಇಲ್ಲಿಂದ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು ಈ ಥರ ಮಾಡ್ತಾ ಇದ್ದಾರೆ. ಇದನ್ನು ಸ್ಕ್ಯಾಮನ್ನು ನಾವು ಮೊದಲ ಬಾರಿ ನಾವು ಇಷ್ಟೊಂದು ಇತಿಹಾಸವನ್ನು ಸೃಷ್ಟಿಸಿ ಹೋಗಿ ಅವ್ರ ಹಿಂದೆ ಬಿದ್ದು ಕಂಡುಹಿಡಿದು ಇವೆಲ್ಲ ವಿಡಿಯೋ ನಿಮ್ಮ ಮುಂದೆ ತಂದಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮೆಲ್ರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಪೊಲ್ಯೂಷನ್ ಬೋರ್ಡ್ ಅವರಾಗಿರ್ಬೋದು, ಪೊಲ್ಯೂಷನ್ ಬೋರ್ಡ್ ಕಮಿಷನರ್ ಅವರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅದರ ಜೊತೆಗೆ ಲೇಬರ್ ಮಿನಿಸ್ಟ್ರಿಗೆ, ಲೇಬರ್ ಕಮಿಷನರ್ಗೆ, ಲೇಬರ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಲೇಬರ್ ಅಧಿಕಾರಿಗಳಿಗೆ, ಇವರೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದನ್ನು ನೀವು ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ಈ ವೇಸ್ಟ್ ಆಯಿಲ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ ಮಾಡಿ ನಮಗೆ ತಿನ್ಸಿದ್ರೆ ನಮ್ಮ ರಾಜ್ಯದ ಜನ ಅವನು ದಿಲ್ಲಿಯಿಂದ ಬಂದು, ರಾಜಸ್ಥಾನಿಂದ ಬಂದು ಅಲ್ಲೇ ಹೋದರೆ ನೀವು ಆ ಶೆಡ್ಡಲ್ಲಿ ನೀವೆಲ್ಲ ಸಂಪೂರ್ಣವಾಗಿ ವಿಡಿಯೋ ನೋಡ್ಬೋದು ಸ್ನೇಹಿತರೆ. ಎಷ್ಟು ಗಲೀಜಾಗಿ, ಎಷ್ಟು ಗಲೀಜ್ ರೀತಿಯಲ್ಲಿ ನಿಮಗೆ ಈ ಆಯಲನ್ನು ತಿನ್ನಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಫುಡ್ ಕಮಿಷನರ್ ಅವರೇ, ಭಾಳಷ್ಟು ಜನಗಳ ಜೀವದ ಜೊತೆ ಆಟ ಆಡೋಕೆ ಹೋಗಬೇಡಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ತಕ್ಷಣ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ತಕ್ಷಣ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಈ KFCನವ್ರನ್ನ, ಮಾಮ್ಸ್ನ, ಸ್ಟಾರ್ ಬಜಾರ್ ಅವ್ರನ್ನ, ಡಿಮಾರ್ಟ್ ಅವ್ರನ್ನ, ಆಮೇಲೆ ಇಂತಹ ಭಾಳಷ್ಟು ಬರ್ಗರ್ ಬಿರಿಯಾನಿ ಅವ್ರನ್ನ ನೀವು ಒಂದು ಜಿಯೋ ಆರ್ಡ್ರ್ ಮಾಡಿ ಇವು ವೇಸ್ಟ್ ಆಯಲ್ನ ಬರ್ನಿಂಗ್ಗೆ ಕಳಿಸಿ ಅಂತ ಹೇಳಿ ಪೊಲ್ಯೂಷನ್ ಬೋರ್ಡ್ ಅವರು ಎಲ್ಲಿದ್ದಾರೆ, ಬದುಕಿದ್ದಾರೆ ಅಂತಾನೂ ಗೊತ್ತಿಲ್ಲ ಅವರು. ಇಂತಹ ಕಡೆ ಪೊಲ್ಯೂಷನ್ ಬೋರ್ಡ್ ಅವರು ಇಷ್ಟು ದೊಡ್ಡ ಹಗರಣ ಆಗ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಕುಕಿಂಗ್ ಆಯಿಲ್ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಂಗ್ಸ್ಟಾರ್ ಪಕ್ಷ ಮಾತ್ರ ಇದಕ್ಕೆ ನಾವು ಹೋಗಿ ಕಂಡುಹಿಡಿಯಲಿದ್ದಕ್ಕೆ ಸಾಧ್ಯ. ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇ, ಇದನ್ನ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ಆಮೇಲೆ ಇದಕ್ಕೆ ಹೆಲ್ತ್ ಸಂಬಂಧಪಟ್ಟಂಗೆ ಮಿನಿಸ್ಟ್ರು ಭಾಳಷ್ಟು ನೀವು ಪೇಪರ್ ಬ್ಯಾನ್ ಮಾಡಕ್ಕೆ ಹೋಗ್ತೀರಾ, ಮಿನಿಸ್ಟ್ರು ಹೆಸರು ತಗೊಳಕ್ ಹೋಗಲ್ಲ. ಪಾಪ ಅವ್ರು ಭಾಳಷ್ಟು ಹಗರಣಗಳನ್ನು ನಿಲ್ಸಕ್ಕೆ ಹೋಗಿ ತಟ್ಟೆ ಇಡ್ಲಿನ ಬ್ಯಾನ್ ಮಾಡಿದವರು ಅವರು. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಕುಕ್ಕಿಂಗ್ ಆಯಿಲ್ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಆ ಸ್ಕ್ಯಾಮ್ ಅನ್ನು ನಿಲ್ಸಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜನಕ್ಕೆ ಕ್ಯಾನ್ಸರ್ ಹರಳ್ತಾ ಇರೋದು ಕುಕ್ಕಿಂಗ್ ಆಯಿಲಿಂದ. ಆ ಸ್ಕ್ಯಾಮನ್ನು ತಡೆಗಟ್ಟಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವೆಲ್ಲರೂ ಕೂಡ ಇರೋದು ವಿರುದ್ಧವಾಗಿ ನಿಂತ್ಕೋಬೇಕಾಗುತ್ತೆ. ಈ KFCನವ್ರಿಗೆಲ್ಲ ಕೂಡ ರೆಡ್ ಅಲರ್ಟ್ ಜಾರಿ ಮಾಡಬೇಕಾಗುತ್ತೆ. ಆಮೇಲೆ ಇಂತಹ ಬಹಳಷ್ಟು ಕಂಪ್ನಿಗಳಿಗೆ ಕುಕ್ಕಿಂಗ್ ಆಯಿಲ್ ಸ್ಕ್ಯಾಮಲ್ಲಿ ಭಾಗಿಯಾಗಿರುವಂಥ ಮಾಮ್ಸ್ ಕಿಚನ್ಸ್ ಅವ್ರಿಗೆ, ಟೆಕೋಬೆಲ್ ಅವ್ರಿಗೆ, 5 ಸ್ಟಾರ್ ಅವ್ರಿಗೆ, ಡಿಮಾರ್ಟ್ ಅವ್ರಿಗೆ, ಸ್ಟಾರ್ ಬಜಾರ್ ಅವ್ರಿಗೆ ಎಲ್ರಿಗೂ ಕೂಡ ನಾವು ಎಚ್ಚರಿಕೆಯನ್ನು ನೀಡಬೇಕಾಗುತ್ತೆ ಕನ್ನಡಿಗರನ್ನ. ಆಮೇಲೆ ಈ ಕಂಪ್ನಿಯಲ್ಲಿ KNPA ಅರೈಸಸ್ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿಯನ್ನು ಹೊರಟಿದ್ದಾರೆ. ನಾವು ಈ ಸ್ಕ್ಯಾಮ್ನ ಕಂಡಿಡಿದ ತಕ್ಷಣ ಅಲ್ಲಿರೋ ಅಂಥ ನಮ್ಮ ರಾಜ್ಯದ ಏನು ಡ್ರೈವರ್ಸ್ಗಳಿದ್ದಾರೆ ಅವ್ರಿಗೆ ತೆಗ್ದು ಮತ್ತೆ ದಿಲ್ಲಿ ಅವ್ರಿಗೆ ತಗೊಂಡಿದ್ದಾರಂತೆ, ಮತ್ತೆ ಯಾರೋ ಅವ್ರಿಗೆ ಇಟ್ಟಿದ್ದಾರಂತೆ. ಯಾಕಂದರೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಲ್ಲ, ಆಮೇಲೆ ಯಾವುದೇ ರೀತಿಯ ಇವ್ರ ಹತ್ರ ಬಿಲ್ ಇರಲ್ಲ, TPಯಲ್ಲಿ ಕೆಲಸ ನಡೆಸ್ತಾರೆ. ಇವೆಲ್ಲ ಹಿಡಿದು ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು ಕೆಲಸ ನಾನು ಮಾಡಿದ್ದೀನಿ ಅಂದರೆ ಪ್ರಾಮಾಣಿಕವಾಗಿದ್ದರೆ, ನಿಯತ್ತಿಂದಿರ ಇದ್ದರೆ, ಸರ್ಕಾರದ ದುಡ್ಡು ತಿಂತಾ ಇದ್ದರೆ ಈ ಕಂಪ್ನಿ ಅಡ್ರೆಸ್ಸು ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಅಧಿಕಾರಿಗಳೇ, ನಿಮಗೆ ಎಚ್ಚರ ಎಚ್ಚರ ಎಚ್ಚರ, ನಿಮ್ಮ ಡ್ಯೂಟಿಯನ್ನು ಕಳ್ಕೋಬೇಕಾಗುತ್ತೆ. ಅವ್ರು ಹಾಕುವಂಥ ಲಂಚದ ಭಿಕ್ಷೆಯನ್ನು ಬಿಟ್ಟು ನೀವು ಇದನ್ನು
ಸೀಸ್ ಮಾಡಿ ವೇಸ್ಟ್ ಆಯಲ್ನ ಪೊಲ್ಯೂಷನ್ ಬೋರ್ಡ್ಗೆ ಹೋಗಿ ಬರ್ನಿಂಗ್ಗೆ ಹೋಗಬೇಕಾಗಿರುವಂಥ ಆಯಲ್ನ ನಮಗೆ ತಂದು ತಿನ್ನಿಸ್ತಾ ಇದ್ದಾರೆ. ಒಂಚೂರಾದರೂ ಕರ್ನಾಟಕದ ಜನಗಳ ಮೇಲೆ ಕರುಣೆ ಇದ್ದರೆ, ನಿಮಗೇನಾದರೂ ಒಂಚೂರು ಮಾನ ಮರ್ಯಾದೆ ಇದ್ರೂ ಸಹ ದಯವಿಟ್ಟು ಅದನ್ನು ಸೀಸ್ ಮಾಡಿ. ಯಾಕಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಿಗೂ ಕೂಡ ಪತ್ರ ಬರೆದಿದ್ದೀನಿ, ಎಲ್ಲರಿಗೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀನಿ. ಇದು ತಡೆಗಟ್ಟಬೇಕು. ಆಮೇಲೆ ಆ ಸುಶೀಲ್ ವಿಷ್ಣು, ಕೀರ್ತಿ ವಿಷ್ಣು ಅವರ ಮೇಲೆ ನಾವು ಎಲ್ಲ ಕಡೆನೂ ಕೂಡ ಅವ್ರ ಮೇಲೆ ದೂರು ಕೊಟ್ಟು ಇದನ್ನು ಕೆಲಸವನ್ನು ತಡೆಗಟ್ಟಬೇಕು. ಆಮೇಲೆ ಕುಕ್ಕಿಂಗ್ ಆಯಿಲ್ ಸ್ಕ್ಯಾಮ್ಗೆ ಈ ಕಾಯಿಲ್ ಅಂತ ಹೇಳಿ ಅವರು ಆ್ಯಪು ಕೂಡ ಮಾಡಿಕೊಂಡು ಕಲೆಕ್ಟ್ ಮಾಡ್ತೀವಿ ಅಂತ. ಆದರೆ ಇದರಿಂದ ಸಾವಿರಾರು ಜೀವಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದೇನು ಸರ್ಕಾರಕ್ಕೆ, ನಾವು ನಿಮ್ಮ ವೇಸ್ಟ್ ಆಯಿಲ್ನ ತಗೊಂಡು ಬಯೋಡೀಸೆಲ್ ಮಾಡ್ತಾರಂತೆ. ಏನು ಥಾಮಸ್ ಅಲ್ವಾ ಅಡಿಸನ್ ಇವ್ರ ಅಪ್ಪ, ಸುಶೀಲ್ ವಿಷ್ಣು ಅವ್ರ ಅಪ್ಪ, ಅದಕ್ಕೆ ಇವನು ಇದನ್ನು ಈ ವೇಸ್ಟ್ ಆಯಿಲ್ನ ತಗೊಂಡು ಇದನ್ನು ಬಯೋಡೀಸೆಲ್ ಮಾಡೋದಂತೆ. ಇಂಥವ್ರಿಗೆಲ್ಲ ತಡೆಗಟ್ಟು ಈ ದಿಲ್ಲಿಯಿಂದ, ಬಿಹಾರಿಂದ, ಗುಜರಾತಿಂದ ಅವ್ರು ಬಂದು ಈ ಥರ ಕೆಲಸ ಮಾಡ್ತಾ ಇರೋನ್ನ, ಆಮೇಲೆ ಆ ಹುಡುಗರು ಅಲ್ಲಿ ಕೆಲಸ ಮಾಡುವಂಥ ಲೇಬರ್ಗಳು ಅವ್ರ ಮೇಲೇನೂ ಕೂಡ ಕಾಳಜಿ ಕೊಟ್ಟು 12 ಅವರು 14 ಅವರು ಕೆಲಸ ಮಾಡಿಸ್ತಾ ಇದ್ದಾರೆ ಇವ್ರ ಜೊತೆ. ಇದನ್ನೆಲ್ಲ ನಾವು ತಡೆಗಟ್ಟಕ್ಕೆ ಈ ಸ್ಕ್ಯಾಮನ್ನು ನಿಮ್ಮ ಮುಂದೆ ತಂದಿದ್ದೀವಿ. ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕು, ಸಾಥ್ ನೀಡಬೇಕು. ಇವೆಲ್ಲ KFCಗಳಿಂದ, ಮಾಮ್ಸಿಂದ, ಟೆಕೋಬೆಲ್ಲಿಂದ, 5 ಸ್ಟಾರಿಂದ, ಡಿಮಾರ್ಟಿಂದ, ಸ್ಟಾರ್ ಬಜಾರಿಂದ ಬರುವಂಥ ಆಯಲ್ಗಳನ್ನ ಎಲ್ಲೇ ಕೂಡ ನಿಮಗೆ ಕಂಡು ಬಂದರೆ ಹತ್ತಿರದ ಆ ಗಾಡಿ ಹಿಡಿದು ಹತ್ತಿರದ ಪೊಲೀಸ್ ಠಾಣೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ವಿಡಿಯೋವನ್ನು ತೋರಿಸಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಈ ಅಧಿಕಾರಿಗಳು ಈ ಕಂಪ್ನಿ ಅಡ್ರೆಸ್ಸು, ಲೊಕೇಶನ್ನು, ಅವ್ರ ಬಗ್ಗೆ ಹಾಕಿರುವಂಥ ಪ್ರತಿಯೊಂದು ಪತ್ರ ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದಕ್ಕೆ ನೀವು ದಯವಿಟ್ಟು ಕ್ರಮ ಜರುಗಿಸಬೇಕು ಅಂತ, ಸೂಕ್ತವಾದ ಕಾನೂನು ರೀತಿ ಕ್ರಮವನ್ನು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.